ಸಿಎಂ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದವರ ಪೈಕಿ ಸತೀಶ್ ಜಾರಕಿಹೊಳಿ ಇದ್ರು, ಡಿಕೆ ಶಿವಕುಮಾರ್ ಇದ್ರು, ಎಂಬಿ ಪಾಟೀಲ್ ಇದ್ರು. ಆದ್ರೆ ಆ ಒಂದು ಆಸ್ಪರೆಂಟ್ ಸಾಲಿಗೆ ಈಗ ಯಂಗ್ ಎಂಎಲ್ಎ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಸಿಎಂ ಆಗಬೇಕು ಅಂತ ಹೇಳ್ತಾ ಇರೋ ಆ ಯುವ ಶಾಸಕ ಯಾರು? ಸಿಎಂ ಫೈಟ್ಗೆ ಬಿಗ್ ಟ್ವಿಸ್ಟ್, ಯಂಗ್ ಎಂಎಲ್ಎ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ಕುರ್ಚಿ ಕಾಳಗಕ್ಕೆ ಆ ಯುವ ಎಂಎಲ್ಎ ಎಂಟ್ರಿ ಕೊಟ್ಟಿದ್ದು ಯಾಕೆ? ನಾನು ಸಿಎಂ ಆಗಬೇಕು ಅಂತ ಇರೋದು ಯಾಕೆ? ಆ ಎಂಎಲ್ಎ ಡಿಕೆ ಸಿದ್ದುಗೆ ಟಕ್ಕರ್ ಕೊಡೋದಕ್ಕೆ ಯಂಗ್ ಎಂಎಲ್ಎ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ, ನಿಮಗೆಲ್ರಿಗೂ ಗೊತ್ತಿರುವಂತಹ ಎಂಎಲ್ಎ ಪ್ರದೀಪ್ ಈಶ್ವರ್ಗೂ ಕೂಡ ಸಿಎಂ ಆಗುವಂತಹ ಬಯಕೆ ಇದೆಯಂತೆ. ಸಿಎಂ ಸೀಟ್, ಆ ಸೀಟ್ ನನಗೆ ಬೇಕು ಅಂತ ಹೇಳಿದವರ ಪೈಕಿ ಒಂದಷ್ಟು ರಾಜ್ಯ ಮಟ್ಟದ ನಾಯಕರಿದ್ರು. ಆದ್ರೆ ಈಗ ಯುವ ಶಾಸಕರೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ ಪ್ರದೀಪ್ ಈಶ್ವರ್, ನಾನು ಮುಂದಿನ ಸಿಎಂ ಆದ್ರೆ 3 ಗ್ಯಾರಂಟಿ ಕೊಟ್ಟ ಶಾಸಕ. ಪ್ರೈವೇಟ್ ಆಗಿ ಸಿಎಂ ಆಗುವ ಬಗ್ಗೆ ಪ್ರಸ್ತಾಪ ಮಾಡಿರುವ ಪ್ರದೀಪ್ ಈಶ್ವರ್ ಕೊಡಲು ಉದ್ದೇಶಿಸಿದ 3 ಗ್ಯಾರಂಟಿಗಳು ಅತ್ಯಂತ ಕೌತುಕ ಮೂಡಿಸಿದೆ. ನಾವು ಹೇಳ್ತೀವಿ ಆ ಗ್ಯಾರಂಟಿ ಏನು ಅನ್ನೋದನ್ನ. ಸಿಎಂ ಫೈಟಿಗೆ ಬಿಗ್ ಟ್ವಿಸ್ಟ್, ಯಂಗ್ ಎಂಎಲ್ಎ ಎಂಟ್ರಿ. ಮೊದಲ ಬಾರಿ ಎಂಎಲ್ಎ ಆಗಿದ್ದೀರಿ, ಚಿಕ್ಕಬಳ್ಳಾಪುರ ಶಾಸಕ. ಆ ತಾಲೂಕನ್ನ ನೆಟ್ಟಿಗೆ ನೋಡ್ಕೊಳ್ಳಯ್ಯ, ಆಮೇಲೆ ಮುಖ್ಯಮಂತ್ರಿ ಆಗು ಅಂತ ಹೇಳಿ ಅಲ್ಲಿನ ಓಣಿಕೇರಿಗಳ ಜನ ಮಾತನಾಡ್ತಾ ಇದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭ ಓಣಿಕೇರಿಗಳಲ್ಲಿ ತಿರುಗಾಡಿ ಜನರ ನಾಡಿ ಮಿಡಿತಗಳನ್ನ ಅರಿತು ತನ್ನಲ್ಲಿರ್ತಕ್ಕಂತಹ ಪಂಚಭಾಷೆಗಳನ್ನು ಕೂಡ ಪ್ರಯೋಗ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದು ಯುವಕರ ಕಣ್ಮಣಿಯಾಗಿ ವಯೋವೃದ್ಧೆಯರ ಮನಸ್ಸಿನಲ್ಲಿ ಆಪ್ತರಕ್ಷಕನಾಗಿ ಅಂತೂ ಇಂತೂ ಗೆದ್ಕೊಂಡು ಬಂದ್ರಿ. ತಮ್ಮ ತಾಲೂಕಿನಲ್ಲಿ ಆರಂಭದ ದಿನಗಳಲ್ಲಿ ಎಲ್ಲರ ಕಷ್ಟ ನಷ್ಟಗಳನ್ನು ಆಲಿಸುತ್ತಿದ್ದ ಪ್ರದೀಪ್ ಈಶ್ವರ್ ಅವರ ಕಿವಿ ಕ್ರಮೇಣ ಬರಬರುತ್ತಾ ಆಲಿಸುವಂತಹ ಗುಣಗಳನ್ನು ಕಳೆದುಕೊಳ್ತು ಅನ್ನೋ ಆರೋಪ ಇದೆ. ತನ್ನ ತಾಲೂಕನ್ನೇ ನೆಟ್ಟಗೆ ನೋಡದವ ರಾಜ್ಯವನ್ನ ನೋಡಿಯಾನ ಅನ್ನುವಂತಹ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸರಿ, ಅತಿ ದೊಡ್ಡ ಕೋಟೆಯನ್ನ ಭೇದಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ ಪ್ರದೀಪ್ ಈಶ್ವರಿಗೆ ಎಂಎಲ್ಎ ಸ್ಥಾನದಲ್ಲಿ ಮಾತ್ರ ಅಲ್ಲ, ಸಿಎಂ ಸ್ಥಾನಕ್ಕೂ ಕೂಡ ಏರಬೇಕು ಅನ್ನುವ ದೈತ್ಯ ಆಸೆಗಳು ಹುಟ್ಕೊಂಡಿದ್ದಾವಂತೆ. ಹಾಗಾದ್ರೆ ಫಸ್ಟ್ ಟೈಮ್ ಎಂಎಲ್ಎ ಪ್ರದೀಪ್ಗೆ ಸಿಎಂ ಆಗುವಂತಹ ಕನಸು. ಅವರೇನಾದ್ರೂ ಸಿಎಂ ಆದ್ರೆ 3 ಗ್ಯಾರಂಟಿಯನ್ನ ನಡೆಸ್ಕೊಡ್ತಾರಂತೆ. ಮೊದಲ ಗ್ಯಾರಂಟಿ SC ST ಸಮುದಾಯಕ್ಕೆ ಮನೆ. ಎರಡನೇ ಗ್ಯಾರಂಟಿ ಫುಡ್ ಸೆಕ್ಯೂರಿಟಿ, ಎಲ್ಲರಿಗೂ ಆಹಾರ. ಮೂರನೇ ಗ್ಯಾರಂಟಿ ಖಾಸಗಿ ಆಸ್ಪತ್ರೆ ಸೇರಿ ಎಲ್ಲೆಡೆ ಉಚಿತ ವೈದ್ಯ ಸೌಲಭ್ಯ. ಈ 3 ಗ್ಯಾರಂಟಿಗಳನ್ನ ಸಿಎಂ ಆದ ಕೂಡಲೇ ಜಾರಿ ಮಾಡ್ತಾರಂತೆ ಪ್ರದೀಪ್ ಈಶ್ವರ್. ಸಿಎಂ ಆದ ಕೂಡಲೇ ಈ 3 ಗ್ಯಾರಂಟಿಗಳನ್ನು ಜಾರಿ ಮಾಡ್ತಾರಂತೆ. ಪ್ರದೀಪ್ ಈಶ್ವರ್ ಸಿಎಂ ಆದ್ರೆ 3 ಫರ್ದರ್ ಗ್ಯಾರಂಟಿಗಳು ರಾಜ್ಯಕ್ಕೆ ಬರ್ತವೆ. ಈ 5 ಗ್ಯಾರಂಟಿಯ ಕಥೆ ಏನು, ಅದನ್ನ ರದ್ದು ಮಾಡ್ತೀರಾ ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ದೀಪ ಇಲ್ಲದ ಮನೆಗಳಿಗೆ ಗೃಹ ಜ್ಯೋತಿ ಬಂತಲ್ಲ, ಅದರ ಕಥೆ ಏನಾಗಬಹುದು? ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಆ ಬಗ್ಗೆ ಪ್ರಸ್ತಾಪ ಏನೂ ಇಲ್ಲ ಪ್ರದೀಪ್ ಈಶ್ವರ್ ಬಾಯಲ್ಲಿ. ಪ್ರದೀಪ್ ಈಶ್ವರ್ ಹೇಳ್ತಾ ಇರೋದು, ನಾನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರದ ಗ್ಯಾರಂಟಿಗಳು, ಆ 3 ಗ್ಯಾರಂಟಿಗಳ ಪೈಕಿ SC ST ಸಮುದಾಯಕ್ಕೆ ಮನೆ. ಎಷ್ಟು ಲಕ್ಷ ಮನೆಗಳನ್ನು ಕಟ್ಟಬೇಕು, ಆ ಲಕ್ಷ ಮನೆಗಳಿಗೆ ಎಷ್ಟು ಕೋಟಿ ವ್ಯಯಿಸಬೇಕು? ಏನು ಕೋಳಿಗೂಡ ಕಟ್ಕೊಡ್ತೀರಿ? ಸ್ಲಂ ಬೋರ್ಡ್ನಲ್ಲಿ ಅನೇಕ ವಸತಿಗಳನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡಿದ್ದ ಜಮೀರ್ ಅಹಮದ್ ಖಾನ್ ಅವರ ಬಳಿ ಒಂದು ಸಲಹೆ ಕೇಳಬೇಕಿತ್ತು ನೀವು. 10-100 ಮನೆಗಳನ್ನ ಕಟ್ಟೋದು ಎಷ್ಟು ಹಿಂಸೆ, ಎಷ್ಟೊಂದು ಅಧ್ವಾನ. ಅದರಲ್ಲಿ ರಾಜ್ಯದ ಒಂದು ಅತ್ಯಂತ ಉತ್ತಮ ಸಮುದಾಯಕ್ಕೆ ಮನೆಗಳನ್ನ ಕಟ್ಟಿಕೊಡ್ತೀನಿ ಅನ್ನುವಂಥ ಭರವಸೆ ಕೊಡ್ತಾ ಇದ್ದೀರಿ. ಆರ್ಥಿಕತೆಯ ಪರಿಜ್ಞಾನ ನಿಮಗಿದೆಯಾ?
ರಾಜ್ಯದ ಬೊಕ್ಕಸಕ್ಕೆ ತೆರಿಗೆಯ ರೂಪದಲ್ಲಿ ಎಷ್ಟು ಬಂದು ಸೇರುತ್ತೆ, ಆ ತೆರಿಗೆಯ ರೂಪದಲ್ಲಿ ಬಂದು ಸೇರುವ ಹಣಗಳಲ್ಲಿ ಯಾವ ಯಾವ ಇಲಾಖೆಗೆ ಸೆಗ್ರಿಗೇಟ್ ಆಗುತ್ತೆ, ಅದರಲ್ಲಿ ಅಳಿದು ಉಳಿದ ಹಣದಲ್ಲಿ ನೀವು ಮನೆ ಕಟ್ಟಿ ಕೊಡ್ತೀರಿ ಎನ್ನುವುದಾದರೆ ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೆಂಕಿ ಬಿದ್ದಂಗೆ ಆಗೋದಿಲ್ವಾ ಪ್ರದೀಪ್? ಸ್ವಂತ ಹಣದಲ್ಲೇನಾದ್ರೂ ಕಟ್ಟಿಕೊಡುವಂತ ಪ್ಲಾನ್ ಏನಾದ್ರೂ ಇದೆಯಾ? ಅದನ್ನು ನೀವು ಸ್ಪಷ್ಟಪಡಿಸಬೇಕು. ಎರಡನೇ ಗ್ಯಾರಂಟಿ ಫುಡ್ ಸೆಕ್ಯೂರಿಟಿ, ಎಲ್ಲರಿಗೂ ಆಹಾರ. ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕುತ್ತೀನಿ ಅಂತ ಹೇಳ್ಕೊಂಡು ತಿರುಗಾಡಿದ ಬಿಬಿಎಂಪಿಗೆ ನಾಯಿಗಳನ್ನ ಹುಡುಕಿ ಬಿರಿಯಾನಿ ಹಾಕೋದಕ್ಕೂ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ರಾಜ್ಯದ ಒಂದಷ್ಟು ಅಸಹಾಯಕ ವರ್ಗಕ್ಕೆ ಫುಡ್ ಸಪ್ಲೈ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ನಿಮ್ಮಲ್ಲಿ ಸರ್ವೆಯ ಯಾವುದಾದ್ರೂ ದಾಖಲೆಗಳಿದಾವ? ಯಾವ ಯಾವ ತಾಲೂಕಿನಲ್ಲಿ ಆಹಾರ ಇಲ್ಲದೆ ಬಳಲ್ತಾ ಇದ್ದಾರೆ ಅನ್ನೋ ಯಾವುದಾದ್ರೂ ಒಂದು ಸಣ್ಣ ಸರ್ವೆಯ ದಾಖಲೆ? ಬಾಯಿ ಮಾತಿನಲ್ಲಿ ಏನು ಬೇಕಾದರೂ ಹೇಳಬಹುದು. ರಾಜ್ಯದಲ್ಲಿ ಇನ್ನೇನು ಅರ್ಧ ಗಂಟೆಯಲ್ಲಿ ವಿಪ್ಲವ ಮತ್ತು ಕ್ರಾಂತಿಯನ್ನು ಸೃಷ್ಟಿ ಮಾಡ್ತೀನಿ ಅಂತೇಳಿ ನಾನು ಕೂತ್ಕೊಂಡು ಸ್ಟುಡಿಯೋದಲ್ಲಿ ಹೇಳ್ಬೋದಪ್ಪ. ಆಗಬೇಕಲ್ಲ, ಪ್ರಾಕ್ಟಿಕಲ್ ಮಾತನಾಡಬೇಕಲ್ಲ ಪ್ರದೀಪ್ ಈಶ್ವರ್. ರಾಜ್ಯದಲ್ಲಿ 224 ಕ್ಷೇತ್ರಗಳಿದಾವೆ, ತಾಲೂಕುಗಳು. ಯಾವ ಯಾವ ತಾಲೂಕಿನಲ್ಲಿ ಹೊಟ್ಟೆಗೆ ಅನ್ನ ಇಲ್ಲದೆ ಕೂತ್ಕೊಂಡಿದ್ದಾರೆ ಅನ್ನೋ ಸಣ್ಣ ಸರ್ವೆ ಮಾಡಿದ್ದೀರೇನು? ಯಾವ ಸರ್ವೆಯು ಯಾವ ಸಮೀಕ್ಷೆಯು ನಿಮ್ಮತ್ತ ಸುಳಿಯದೇ ಇದ್ದಾಗಲೂ ಕೂಡ ಸಿಎಂ ಬಯಕೆಯನ್ನ ಹೇಳ್ತೀರಿ. ಆ ಬಯಕೆಯ ಒಳಗೊಳಗೆ ಒಂದಷ್ಟು ಭರವಸೆಯನ್ನ ಕೊಡ್ತೀರಿ. ಆ ಭರವಸೆಗಳ ಪೈಕಿ ಅನ್ನ ಇಲ್ಲದವರಿಗೆ ಆಹಾರ ಕೊಡ್ತೀನಿ ಅಂತ. ಅಲ್ರಯ್ಯ, ಲವಂಗ ಚಕ್ಕೆ ಇಟ್ಕೊಂಡು ತಾನೇ ಬಿರಿಯಾನಿಗೆ ಪ್ಲಾನ್ ಮಾಡಬೇಕು. ಯಾವ ಮಸಾಲೆಗಳೂ ಇಲ್ಲದೆ ಬಿರಿಯಾನಿ ಮಾಡ್ತೀನಿ ಅಂದ್ರೆ ನಂಬೋದಕ್ಕೆ ಜನ ಬೇಕಲ್ವಾ? ಎಸ್, ಹಾಗಾದ್ರೆ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಪೈಕಿ ಈಗ ಒಬ್ಬ ಯುವ ಶಾಸಕ ಎಂಟ್ರಿ ಕೊಟ್ಟಿದ್ದಾರೆ. ಆ ಶಾಸಕನ ಹೆಸರು ಪ್ರದೀಪ್ ಈಶ್ವರ್. ಅವರ ಕ್ಷೇತ್ರ ಚಿಕ್ಕಬಳ್ಳಾಪುರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.